ಜೆಫ್ರಿ ಎಪ್ಸ್ಟೀನ್ ಅಂತ ಹೇಳುವಂತಹ ಒಂದು ನೀಚ ಹೆಸರು ಇವತ್ತು ವಿಶ್ವ ರಾಜಕಾರಣದಲ್ಲಿ ಹೆಚ್ಚು ಪ್ರಚಲಿತದಲ್ಲಿದೆ, ಸದ್ದು ಮಾಡ್ತಾ ಇದೆ. ಜೆಫ್ರಿ ಎಪ್ಸ್ಟೀನ್ ಅವನು ಏನಾದರೂ ಆಗಿರಲಿ, ಎಲ್ಲ ರಾಷ್ಟ್ರದ ಧುರೀಣರನ್ನ, ಎಲ್ಲ ದೊಡ್ಡ ದೊಡ್ಡ ಉದ್ದಿಮೆದಾರರನ್ನ, ದೊಡ್ಡ ದೊಡ್ಡ ಕಂಪನಿಗಳನ್ನು, ಹೆಣ್ಣು ಮಕ್ಕಳನ್ನ ಬಿಟ್ಟು ಅವರನ್ನು ಕರ್ಕೊಳ್ಳುವಂಥದ್ದು, ಅವರನ್ನು ಜೊತೆಲಿ ಮಲಗಿಸುವಂಥದ್ದು, ಮತ್ತು ಅವರ ಚಿತ್ರಗಳನ್ನು ದಾಖಲಿಸ್ಕೊಳ್ಳುವಂಥದ್ದು, ಅವನು ಮಾಡಿರುವ ವಿಡಿಯೋಗಳು, ತೆಗೆದಿರುವ ಚಿತ್ರಗಳು ಒಂದೇ ಎರಡೇ 3 ಮಿಲಿಯನ್ ಪುಟಗಳಷ್ಟು ದಾಖಲೆಗಳನ್ನು ಅಮೇರಿಕನ್ ನ್ಯಾಯಾಂಗ ಇಲಾಖೆ ರಿಲೀಸ್ ಮಾಡುತ್ತೆ. 3 ಮಿಲಿಯನ್ ದಾಖಲೆಗಳು, 3 ಮಿಲಿಯನ್ ಪುಟಗಳು, 200 ವಿಡಿಯೋಗಳು, ಸುಮಾರು 1,80,000 ಚಿತ್ರಗಳು. ಅಬ್ಬಬ್ಬ, ಇವೆಲ್ಲವನ್ನೂ ಅವನು ಕಲೆಕ್ಟ್ ಮಾಡಿದ್ದ. ಮತ್ತು ಅದರಲ್ಲಿ ಎಲ್ಲ ವಿಶ್ವ ಧುರೀಣರ ಹೆಸರುಗಳನ್ನು ಮೆನ್ಷನ್ ಮಾಡ್ತಾ ಬರ್ತಿದ್ದಾನೆ ಅಂತಂದರೆ ಇದು ನಮ್ಮ ರಾಜಕಾರಣದ ಚರಿತ್ರೆಯನ್ನು ಮತ್ತೆ ನಾವು ನೆನಪಿಸ್ಕೊಳ್ಬೇಕಾಗತ್ತೆ. ಇದುವರೆಗೂ ಕೂಡ ಸಹಸ್ರಾರು ಎಪ್ಸ್ಟೀನ್ಗಳು ವಿಶ್ವ ರಾಜಕಾರಣದಲ್ಲಿ ಬಂದು ಹೋಗಿದ್ದಾರೆ. ಇದು ನಾವು ವಿಶ್ವ ರಾಜಕಾರಣದ ಇತಿಹಾಸವನ್ನು ನಾವು ಪುಟಗಳನ್ನು ತಿರುವಿ ಹಾಕ್ತಾ ಹೋದರೆ ನಾವು ಭಾಳಷ್ಟು ನೋಡ್ತಾ ಬರ್ತೀವಿ. ಮಕ್ಕಳನ್ನು, ಮಹಿಳೆಯರನ್ನು ಬಿಟ್ಟು ಅದರ ಮೂಲಕ ಒಂದು ಸಾಮ್ರಾಜ್ಯವನ್ನು ಕೆಡುವಂಥ ಕೆಲಸಗಳನ್ನು ಆಯಾಯ ಕಾಲಘಟ್ಟದಲ್ಲಿ ಬಹಳಷ್ಟು ಜನ ಮಾಡ್ತಾ ಬಂದಿದ್ದಾರೆ. ಇದು ಒಂದು ಕಡೆ. ಜೆಫ್ರಿ ಎಪ್ಸ್ಟೀನ್ ಮಾಡಿರುವಂಥ ಕರ್ಮಕಾಂಡಗಳು ಕೂಡ ಇದನ್ನೇ ಹೇಳ್ತವೆ. ಎಪ್ಸ್ಟೀನ್ ಹಿಡಿತದಿಲ್ಲದಂಥವ್ರು ಎಂತೆಂಥವ್ರು. ಅಮೇರಿಕದ ಅಧ್ಯಕ್ಷನಾಗಿದ್ದಂತಹ ಬಿಲ್ ಕ್ಲಿಂಟನ್, ಆತನ ಜೊತೆಯಲ್ಲಿ 2003ರವರೆಗೆ ಅವನ ಸಖ್ಯದಲ್ಲಿರ್ತಾನೆ. ಅವನು ಮತ್ತು ಅವನ ಪ್ರೇಯಸಿ ಯಾರಿದ್ದಾರೆ ಅವರಿಬ್ಬರೂ ಕೂಡ ಅಮೇರಿಕನ್ ಸಾಮ್ರಾಜ್ಯವನ್ನು ಅಲುಗಾಡಿಸ್ತಾ ಇರ್ತಾರೆ. ಅಂದರೆ ಅಲ್ಲಿ ಅಧ್ಯಕ್ಷನನ್ನೇ ಬುಟ್ಟಿಗೆ ಹಾಕ್ಕೊಂಡು ಅಲುಗಾಡಿಸ್ಬಿಟ್ಟಿರ್ತಾರೆ. ಅದೇ ರೀತಿಯಾಗಿ ಇವತ್ತಿನ ಅಲನ್ ಮಸ್ಕ್ ನಾವೆಲ್ಲರೂ ಕೂಡ ಓಹೋ ಅನ್ನುವಂತಹ ಬಂಡವಾಳಶಾಹಿ ವ್ಯಕ್ತಿ, ಅಂದರೆ ಇಡೀ ಸಾಮ್ರಾಜ್ಯವನ್ನು ಕಟ್ಟಿಕೊಟ್ಟಂತಹ ಅಲನ್ ಮಸ್ಕ್, ಆತನ ಹೆಸರು ಕೂಡ ಜೊತೆಯಲ್ಲಿ ತಳಕ ಹಾಕೊಂಡಿರುತ್ತೆ. ಡೊನಾಲ್ಡ್ ಟ್ರಂಪ್ ಹೆಸರು ಕೂಡ ಬರುತ್ತೆ. ಡೊನಾಲ್ಡ್ ಟ್ರಂಪೇ ಒಂದು ಸಲ ಏನು ಈ ಚುನಾವಣೆಯ ಸಂದರ್ಭದಲ್ಲಿ ಇದನ್ನು ಬಿಡುಗಡೆ ಕೂಡ ಮಾಡಿಬಿಟ್ಟಿರ್ತಾನೆ. ಅದು ಡೆಮಾಕ್ರೆಟ್ ಪಕ್ಷದವರು ಮಾಡಿದಂತಹ ಕಿಡಿಗೇಡಿತನ, ಇದು ನಿಜವಾಗಿ ನಡೆದಿದ್ದಲ್ಲ ಅಂತಲೂ ಕೂಡ ಆತ ಹೇಳಿರ್ತಾನೆ. ಆದರೆ ಇವತ್ತು ಅಧಿಕೃತವಾಗಿ ಈ ಎಲ್ಲ ಒಂದು ದಾಖಲೆಗಳನ್ನು ಅಮೇರಿಕದ ನ್ಯಾಯಾಂಗ ಇಲಾಖೆ ಇವತ್ತು ರಿಲೀಸ್ ಮಾಡಿದೆಯಲ್ಲ. ನಮ್ಮಲ್ಲಿರುವಂಥವ್ರು ನಮ್ಮ ಗೋಳುಗಳನ್ನ ಕೇಳಿ, ನಮ್ಮಲ್ಲೇ ಇರುವಂತಹ ವ್ಯಕ್ತಿಗಳು ಕೂಡ ಹೌದೌದು ನಾನು ಅವನನ್ನು ಭೇಟಿ ಮಾಡಿದ್ದೆ, ಆದರೆ ಅವನು ಈ ಥರ ನೀಚ ವ್ಯಕ್ತಿ ಅಂತ ನನಗೆ ಗೊತ್ತಿರಲಿಲ್ಲ. ಇದು ಕೂಡ ತುಂಬ ಹಾಸ್ಯಾಸ್ಪದವಾದಂಥದ್ದು, ಭಾಳ ಹಾಸ್ಯಾಸ್ಪದವಾದಂಥದ್ದು. ಲೋಕಲ್ ಆಗಿಯೂ ಕೂಡ ಈ ಥರದ ಜೆಫ್ರಿ ಎಪ್ಸ್ಟೀನ್ಗಳು ನಮ್ಮ ಪ್ರಪಂಚದ ಉತ್ತರ ಧ್ರುವದಿಂದ ಹಿಡಿದು ದಕ್ಷಿಣ ಧ್ರುವದ ರಾಜಕಾರಣದವರೆಗೆ ಕಾಣಿಸ್ತಾರೆ. ಸಿಕ್ಕಾಕೊಂಡಿದ್ದು ಒಬ್ಬ ಜೆಫ್ರಿ ಎಪ್ಸ್ಟೀನ್, ಸತ್ತೋದ ಬೇರೆ ವಿಚಾರ, ಅವನು ಬರೆದಿಟ್ಟ ಬೇರೆ ವಿಚಾರ. ಆದರೆ ಇನ್ನೂ ಜೀವಂತವಾಗಿ ಇವತ್ತಿಗೂ ಈ ರಾಜಕಾರಣವನ್ನು ಅಲುಗಾಡಿಸ್ತಿರುವಂಥ ತಲೆಹಿಡುಕರ ಸಂಖ್ಯೆ ಎಷ್ಟಿದೆ. ಅಂತಾರಾಷ್ಟ್ರೀಯ ರಾಜಕಾರಣದ ಜೆಫ್ರಿ ಎಪ್ಸ್ಟೀನ್ಗಳು ನಮ್ಮ ಮೈಸೂರಿನ ಈ ಲೋಕಲ್ ಜೆಫ್ರಿ ಎಪ್ಸ್ಟೀನ್ಗಳು ಕೂಡ ಇವತ್ತು ಇಡೀ ಆರ್ಥಿಕತೆಯನ್ನು, ಇಡೀ ರಾಜಕಾರಣವನ್ನು ಅಲುಗಾಡಿಸ್ತಾ ಇದ್ದಾರೆ. ಮೈಸೂರಿನ ಜೆಫ್ರಿ ಎಪ್ಸ್ಟೀನ್ಗಳು ಅಂತಾರಲ್ಲ, ಹಾಗಂದ್ರೇನು ಸರ್? ಇದು ನಾನು ಅತಿಶಯೋಕ್ತಿಯಾಗಿ ಅಥವಾ ಎಕ್ಸಾಗ್ರೇಟ್ ಮಾಡಿ ಹೇಳ್ತಾ ಇರುವಂಥ ವಿಚಾರ ಅಲ್ಲ. ಕೆಲವು ವರ್ಷಗಳ ಹಿಂದೆ ನೀವು ಗಮನಿಸಿದ್ದೀರಿ, ಇಡೀ ಕರ್ನಾಟಕದ ರಾಜಕಾರಣವನ್ನು ಕೈಗೆ ತಗೊಂಡಂತಹ ಒಬ್ಬ ಜೆಫ್ರಿ ಎಪ್ಸ್ಟೀನ್ ಇದ್ದ. ಅವತ್ತಿನ ಸಂದರ್ಭದಲ್ಲಿ BJPಯವರು ಆಳ್ವಿಕೆ ಮಾಡ್ತಾಯಿದ್ರು. ಸರ್ಕಾರದ ಬಗ್ಗೆ ನಾನು ಹೇಳ್ತಾ ಇರುವಂಥದ್ದಲ್ಲ, ಆದರೆ ಆ ಸಂದರ್ಭದಲ್ಲಿ ಆ ಜೆಫ್ರಿ ಎಪ್ಸ್ಟೀನ್ ಸ್ಯಾಂಟ್ರೋ ಅನ್ನುವಂತಹ ವ್ಯಕ್ತಿ, ಸ್ಯಾಂಟ್ರೋ ಅಂದರೆ ಸ್ಯಾಂಟ್ರೋ ಹೆಸರಿನಲ್ಲಿ ಇರುವಂಥ ಕಾರನ್ನು ಬಳಸ್ತಾ ಇದ್ದ. ಸ್ಯಾಂಟ್ರೋ ರವಿ ಅಂತ ಕರೀತಾರೆ, ಮಂಜುನಾಥ ಅಲಿಯಾಸು ಏನೋ ಡ್ಯಾಶ್ ಡ್ಯಾಶ್ ಅಂತಾರೆ.
ಇರುವ ದಾಖಲೆಗಳನ್ನು ಇಟ್ಕೊಂಡು ಹೇಳ್ತಾ ಇರುವಂಥದ್ದು. ಆತನಿಗೆ ಕುಮಾರಕೃಪದಲ್ಲಿ ಒಂದು ಕೊಠಡಿಯನ್ನೇ ಕೊಟ್ಬಿಡ್ತಾರಲ್ಲ ಇವರು. ಯಾವ ಕಾರಣಕ್ಕೋಸ್ಕರ ಕೊಟ್ಟಿದ್ರು? ವೈಟ್ ಶರ್ಟು ಬ್ಲ್ಯಾಕ್ ಪ್ಯಾಂಟ್ ಹಾಕ್ಕೊಂಡು ಟಿಪ್ ಟಾಪ್ ಆಗಿ ಬಂದ ತಕ್ಷಣ ಅವನಿಗೆಲ್ಲರಿಗೂ ಕೂಡ ನೀವು ಆಸ್ತಿರಿ ಅಂತಂದರೆ ಅದರ ಅರ್ಥ ಏನು? ಅವನು ಏನೇನು ಮಾಡಿದ್ದ ಆ ಸಂದರ್ಭದಲ್ಲಿ ಎಷ್ಟು ಜನ ಚಡಪಡಿಸ್ಬಿಟ್ಟಿದ್ರು, ಎಷ್ಟು ಜನ ನಮ್ಮಿಂದ ಬೀಳ್ತಾರೆ, ಕೈ ಮುಗಿತಾರೆ. ಅಯ್ಯೋ ಅನಿಸುತ್ತೆ. ನಮ್ಮ ನಾಯಕರುಗಳನ್ನ ನೆನಪಿಸ್ಕೊಂಡ್ರೆ ಈ ಜೆಫ್ರಿ ಎಪ್ಸ್ಟೀನ್ ಕೈಲಿ ಸಿಕ್ಕಾಕ್ಕೊಂಡು ಹೇಳ್ತಾರೆ, ನನಗೆ ಇವನು ಇಂಥವನು ಅಂತ ಗೊತ್ತಿರಲಿಲ್ಲ ಅಂತಾರೆ. ಅವತ್ತಿನ ಸಂದರ್ಭದಲ್ಲಿ DGP ಆಗಿದ್ದಂಥ DG ಆಗಿದ್ದಂಥವರು ಇವನನ್ನು ಕೂರಿಸಿ ಪಕ್ಕದಲ್ಲಿ ನಿಂತ್ಕೊಳ್ತಾರೆ. ಮುಂದ್ಗಡೆ ಅವತ್ತಿನ ಗೃಹ ಮಂತ್ರಿಗಳು ಇವನ ಜೊತೆಲಿ ಮಾತನಾಡ್ತಾರೆ. ಇದಕ್ಕಿಂತ ಜೆಫ್ರಿ ಎಪ್ಸ್ಟೀನ್ ಇತಿಹಾಸ ಬೇಕೇ ಕರ್ನಾಟಕಕ್ಕೆ? ನಾವು ದೂರದಲ್ಲಿ ನ್ಯೂಯಾರ್ಕ್ನಲ್ಲಿ ಬಂಗ್ಲೆಗೆ ಹೊಂದಿರುವಂತಹ ಅಥವಾ ದ್ವೀಪಗಳನ್ನು ಹೊಂದಿರುವಂತಹ ಜೆಫ್ರಿ ಎಪ್ಸ್ಟೀನ್ ಬಗ್ಗೆ ಮಾತಾಡ್ತೀವಿ. ನಮ್ಮ ಬುಡದಲ್ಲಿರುವಂಥ ಜೆಫ್ರಿ ಎಪ್ಸ್ಟೀನ್ಗಳ ಬಗ್ಗೆ ಎಲ್ಲೇ ಹೋಗಿ ಹೇಳೋಣ. ಇವತ್ತು ಮೈಸೂರು ಜೆಫ್ರಿ ಎಪ್ಸ್ಟೀನ್ಗಳ ಪಾಲಾಗ್ತಾ ಇದೆ. ತಲೆ ಹಿಡಕರುಗಳು ಇವತ್ತು ನುಸುಳ್ತಾ ಇದ್ದಾರೆ. ಇದನ್ನು ನಾನು ಸ್ಪಷ್ಟವಾಗಿ ಹೇಳ್ತಾನೇ ಬರ್ತಾ ಇದ್ದೇನೆ. ಇಲ್ಲಿ ಅಧಿಕಾರಿಗಳು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಬೆರಳಿಗೆ ಕೀ ಬಂಚನ್ನು ಹಾಕ್ಕೊಂಡು ತಿರುಗಿಸ್ಕೊಂಡು ನಮ್ಮನ್ನು ಯಾರು ಏನೂ ಮಾಡಲಾರರು ಅಂತ ಹೇಳ್ಕೊಂಡು ಸುತ್ಕೊಂಡು ಹೋಗುವಂತಹ ಲೇಡಿ ಜೆಫ್ರಿ ಎಪ್ಸ್ಟೀನ್ಗಳಿದ್ದಾರೆ ಇಲ್ಲಿ. ಬರೀ ಗಂಡಸರು ಮಾತ್ರ ಅಲ್ಲ, ಲೇಡಿ ಜೆಫ್ರಿ ಎಪ್ಸ್ಟೀನ್ಗಳಿದ್ದಾರೆ. ಇವರ ಬಲೆಯಲ್ಲಿ ಸಿಕ್ಕಾಕೊಂಡವರು ಯಾರ್ಯಾರು ಸಮಯವೇ ನಿರ್ಧರಿಸುತ್ತೆ. ಯಾವಾಗ ಎಷ್ಟು ಜನ ಪೊಲೀಸ್ ಅಧಿಕಾರಿಗಳು ಇವ್ರ ಜೊತೆಲಿ ಸಿಕ್ಕಾಕೊಂಡವ್ರ ಫೋಟೋಗಳು ಬಂದಿದ್ದಾವೆ, ಹೊರಗಡೆ ವಿಡಿಯೋಗಳು ಬಂದಿದ್ದಾವೆ. ಕಾನ್ಸ್ಟೇಬಲಿಂದ ಹಿಡಿದು DYSP ತನಕ. ರಿಟೈರ್ಡ್ DYSPನೇ ಜೆಫ್ರಿ ಎಪ್ಸ್ಟೀನ್ ಆಗೋಗಿದ್ದಾನೆ. ಅವನ ಮನೆಯಲ್ಲೇ ದಂಧೆ ನಡೀತಾ ಇತ್ತು. ಅರ್ಥ ಏನು ಬರುತ್ತೆ? ಇಂಥವರು ಮೈಸೂರಿನಿಂದ ಹಿಡಿದು ಬೆಂಗಳೂರಿನವರೆಗೆ ಎಲ್ಲ ರಾಜಕಾರಣವನ್ನು ಇವರು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಕ್ಯಾನ್ಸರ್ ರೀತಿಯದು. ಯಾಕಂದರೆ ಇವತ್ತು ಸುಲಭವಾಗಿ ಹಣ ಮಾಡುವಂತಹ ವಿಧಾನ ಇವ್ರುಗಳು ಕಲ್ತ್ಕೊಂಡಿರೋದು. ಇವ್ರದ್ದೇನು ಬಂಡವಾಳ ಇಲ್ಲ. ಯಾರೋ ಹೆತ್ತ ಹೆಣ್ಣು ಮಕ್ಕಳನ್ನು ಕರ್ಕೊಂಬರೋದು, ಯಾವನಿಗೋಸ್ಕರ ನಾವು ಕರ್ಕೊಂಡು ಬಂದು ಮಲಗಿಸುವಂತಹ ನೀಚ ತಲೆ ಹಿಡ್ಕೊತನವನ್ನು ಇಟ್ಕೊಂಡ್ರೆ ಪಟ್ ಅಂತ ಮೇಲಕ್ಕೆ ಬರ್ಬೋದು ಅಂತ ಅಂದ್ಕೊಂಡಿದ್ದಾರೆ. ನಂತರದಲ್ಲಿ ಅವ್ರು ಕೊಡುವಂತಹ ವಿವರಣೆಗಳು, ನಾನು ಕಷ್ಟಪಟ್ಟಿದ್ದೆ, ನಾನು ಆ ರಿಯಲ್ ಎಸ್ಟೇಟ್ ಮಾಡಿದೆ, ಇದು ಮಾಡಿದೆ, ಅದು ಮಾಡಿದೆ, ಮೇಲಕ್ಕೆ ಬಂದೆ, ದಿನಕ್ಕೆ 18 ಗಂಟೆ ಕೆಲಸ ಮಾಡ್ತಿದ್ದೆ, ರಾತ್ರಿ ಎಲ್ಲ ಮಲಗ್ತಿರ್ಲಿಲ್ಲ, ಅವೆಲ್ಲ ಇರುತ್ತೆ. ಆದರೆ ಹೆಂಗೆ ಬಿಲಿಯನ್ಸ್ ಆಫ್ ಮನಿ ಹೌ ಈ ಕ್ಯಾನ್ ಅರ್ನ್ ಇನ್ ಓವರ್ ನೈಟ್ ಅನ್ನುವಂಥದ್ದು. ಯಾಕೆ ಎಲ್ಲ ಕಷ್ಟಪಡುವಂತಹ ನಿಯತ್ತಿನ ಹೂಡಿಕೆದಾರರಿಗೆ ಇದು ಒಲಿಯಲ್ಲ? ಯಾಕೆ ಇವ್ರಿಗೆ ಒಲಿಯುತ್ತೆ ಈ ಲಕ್ಷ್ಮಿ? ಈ ರೀತಿದು ಪ್ರಶ್ನೆಗಳಿದ್ದಾವೆ. ಆದರೆ ನಮ್ಮ ರಾಷ್ಟ್ರದಲ್ಲಿ, ನಮ್ಮ ರಾಜ್ಯದಲ್ಲಿ ಈ ಜೆಫ್ರಿ ಎಪ್ಸ್ಟೀನ್ಗಳು ಬಹಳಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ರಾಜಕಾರಣ ಅನ್ನುವಂಥದ್ದು ಜೆಫ್ರಿ ಎಪ್ಸ್ಟೀನ್ಗಳ ಪಾಲಾಗ್ತಿರೋದ್ರ ಬಗ್ಗೆ ನಮಗೆ ಕಳವಳ ಇರಬೇಕು. ಇವತ್ತು ಈ ಕಾರಣಕ್ಕೋಸ್ಕರ ಗಾಂಧಿ ದೂರ ಓಡ್ತಾ ಇದ್ದಾರೆ. ಗಾಂಧಿಗೆ ಇಲ್ಲಿ ನಿಂತ್ಕೊಳ್ಳೋಕ್ಕೆ ಸ್ಥಳ ಇಲ್ಲ. ಯಾಕೆ ಅಂತಂದರೆ ಈ ಜೆಫ್ರಿ ಎಪ್ಸ್ಟೀನ್ಗಳ ಮಧ್ಯದಲ್ಲಿ ಗಾಂಧಿಗೆ ಏನು ಕೆಲಸ? ನೆಲ್ಸನ್ ಮಂಡೇಲನ್ಗೆ ಏನು ಕೆಲಸ? ಅಥವಾ ಮಾರ್ಟಿನ್ ಲೂಥರ್ ಕಿಂಗ್ ಹೆಂಗೆ ನಿಂತ್ಕೋತಾರೆ ಇವ್ರುಗಳ ಮಧ್ಯ? ಮಸಿಯನ್ನು ಮುಖಕ್ಕೆ ಬಳಕೊಂಡಿರುವಂತಹ ನಾಯಕರುಗಳು ಇವತ್ತು ಜೆಫ್ರಿ ಎಪ್ಸ್ಟೀನನ್ನೇ ಹೋಗ್ತಾರೆ. ಇದ್ರ ಬಗ್ಗೆ ನಮಗೆ ಕಳವಳ ಇದೆ. ನಾನು ಸಿನಿಕನಾಗಿ ಮಾತಾಡ್ತಾ ಇಲ್ಲ. ಇವತ್ತು ರಾಜಕಾರಣ ಇವ್ರುಗಳದ್ದೇ. ಅಲ್ಲಿ ನಾವು ಹೋಗ್ಲಿಕ್ಕೆ ಚಾನ್ಸಸ್ಸೇ ಇರೋದಿಲ್ಲ. ನಾವು ಆ ಕೋಟೆಯನ್ನು ಭೇದಿಸ್ಕೊಂಡು ಒಳಗೋಗಿ ನಮ್ಮ ನಾಯಕರನ್ನು ಮಾತಾಡಿಸ್ತೀವಿ ಅಂತಂದರೆ ಅಸಾಧ್ಯವಾದದ್ದು. ನಮ್ಮನ್ನು ಹುಡುಕೊಂಡು ಬರುವಂಥ ನಾಯಕರುಗಳು ಇವತ್ತಿಲ್ಲ. ಕೆಲವರು ಸಜೆಷನ್ ಕೊಡೋರು ಕೂಡ ಜೆಫ್ರಿ ಎಪ್ಸ್ಟೀನ್ಗಳೇ ಕೆಲವರಿದ್ದಾರೆ. ಪೊಲಿಟಿಕಲ್ ಅನಾಲಿಸಿಸ್ನ ನಾವೇನಾದ್ರು ಇಟ್ಕೊಂಡ್ರೆ ನಮಗೆ ಕಂಡು ಬರುವಂಥದ್ದು ಈ ರೀತಿಯಾದಂತಹ ಬೌದ್ಧಿಕ ದಾರಿದ್ರ್ಯವನ್ನು ಹೊಂದಿರುವ ಅಥವಾ ರಾತ್ರೋರಾತ್ರಿ ಹಣಕಾಸನ್ನು ಹೊಂದಬೇಕು, ಅಧಿಕಾರವನ್ನು ಹೊಂದಬೇಕು ಅಂತ ಹೇಳುವಂತಹ ಕಾರಣ. ಇದು ಬರೇ ರಾಜಕಾರಣ ಮಾತ್ರ ಅಲ್ಲ, ಅಧಿಕಾರಶಾಹಿ ಕ್ಷೇತ್ರದಲ್ಲೂ ಕೂಡ, ಅಥವಾ ನ್ಯಾಯಾಂಗ, ಯೂನಿವರ್ಸಿಟಿಗಳು, ಇಲ್ಲೆಲ್ಲ ಮರಿ ಜೆಫ್ರಿ ಎಪ್ಸ್ಟೀನಿಂದ ಹಿಡಿದು ಕರಡಿ ಗಾತ್ರದ ಜೆಫ್ರಿ ಎಪ್ಸ್ಟೀನ್ಗಳು ಕೂಡ ಕಾಣ್ತಾರೆ.
ಅಲ್ಲಿ ಕಿರ್ಕೊಂಡು ಇವರು ಅವ್ರಗಳಿಗೋಸ್ಕರ ರೂಮ್ ರೆಡಿ ಮಾಡ್ತಾರೆ, ಇವ್ರಿಗೋಸ್ಕರ ಹೆಣ್ಣು ಕರ್ಕೊಂಬರ್ತಾರೆ, ಇವರಿಗೆ ಎಲ್ಲವನ್ನೂ ಸಪ್ಲೈ ಮಾಡ್ತಾರೆ. ಅವರ ಟಾರ್ಗೆಟ್ ಇರೋದು ಇವರನ್ನು ಬಲೆಗೆ ಬೀಳಿಸ್ಕೊಂಡ್ರೆ ಏನು ಬೇಕಾದ್ರೂ ಮಾಡಲಿಕ್ಕೆ ಸಾಧ್ಯತೆಗಳಿದೆ. ಅವ್ರನ್ನ ಅವತ್ತು ಮಲಗಿರೋದಷ್ಟೇ ನೋಡ್ತಾರೆ, ಆದರೆ ವಿಡಿಯೋ ಮಾಡೋದು ಗೊತ್ತಾಗೋದಿಲ್ಲ, ನೀಲಿ ಚಿತ್ರಗಳನ್ನು ತೆಗೆಯೋದು ಗೊತ್ತಾಗೋದಿಲ್ಲ, ಅವರ ಧ್ವನಿ ರೆಕಾರ್ಡ್ ಮಾಡ್ಕೊಳ್ಳೋದು ಗೊತ್ತಾಗೋದಿಲ್ಲ. ಇದೆಲ್ಲವೂ ಯಾವಾಗ ಅವನ ಟೈಮು ಕೆಟ್ಟಿರಬೇಕು, ಇವನ ಟೈಮು ಎದ್ದಿರಬೇಕು, ಆ ಸಂದರ್ಭದಲ್ಲಿ ಅಥವಾ ಬ್ಲ್ಯಾಕ್ ಮೇಲ್ ಆಗುವಾಗ ಅಥವಾ ಇನ್ನಷ್ಟು ಅಧಿಕಾರ ಬೇಕು ಅನಿಸಿದಾಗ ಅಥವಾ ಅವನು ಇಲ್ಲದೇ ಇರುವಂಗೆ ಮಾಡಬೇಕು ಅಂತಂದಾಗ ಇದನ್ನೆಲ್ಲವನ್ನು ಬಿಡ್ತಾ ಬರ್ತಾರೆ. ಇವರೆಲ್ಲ ಒಂದೇ, ಇವರೆಲ್ಲರೂ ಒಂದೇ ಆಗಿರ್ತಾರೆ. ಈ ಜೆಫ್ರಿ ಎಪ್ಸ್ಟೀನ್ಗಳ ಕಾರ್ಯಗಳಿಗೆ ಇರುವಷ್ಟು ಬೆಲೆ ಬೇರೆ ಯಾವುದಕ್ಕೂ ಇಲ್ಲ ಅನ್ನುವಂಥದ್ದು ನಮ್ಮ ಇತ್ತೀಚಿನ ರಾಜಕಾರಣದ ಇತಿಹಾಸವನ್ನು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಇನ್ನು ನಿಲ್ದಿದ್ರೆ ಈ ರೆಸಾರ್ಟ್ ರಾಜಕೀಯ ಅಂದರೆ ಏನು ಸರ್? ಯಾರಿಗೆ ಬೇಕಾಗಿದ್ದು ಹೇಳಿ? ರೆಸಾರ್ಟ್ ರಾಜಕಾರಣ ಎಲ್ಲಿತ್ತು, ಯಾಕೆ ಮಾಡ್ತಾರೆ, ಅದು ಒಂದು. ಈ ಬ್ರೇಕ್ಫಾಸ್ಟ್ ರಾಜಕೀಯ ಏನಕ್ಕೆ ಬೇಕು? ತಲೆ ಹಿಡಕರುಗಳು ರಾಜಕಾರಣದಲ್ಲಿ ನುಸುಳದಂಗೆ ನೋಡ್ಕೊಳ್ಳೋಕ್ಕೆ ನಮ್ಮ ನಾಯಕರುಗಳಿಗೆ ಶಕ್ತಿ ಇಲ್ವಾ ಅಥವಾ ಗೊತ್ತೇ ಇಲ್ವಾ? ಇವು ಸಿಕ್ಕಾಕೊಂಡಾಗ ಮಾತ್ರ ನನಗಿದು ಗೊತ್ತಿರಲಿಲ್ಲ, ಇವನು ಹೀಗೆ ಅವನು ಹಾಗೆ ಅಂತ ಗೊತ್ತಿರಲಿಲ್ಲ, ಆದರೆ ಇವನು ಬಂದು ಹೋಗ್ತಿದ್ದ ಅಂತ ಅಮಾಯಕತನ ತೋರಿಸುವಂಥದ್ದು, ಅಥವಾ ಇವ್ರುಗಳದ್ದು ನೀಲಿ ಚಿತ್ರಗಳು ಬಿಡುಗಡೆ ಆದ ತಕ್ಷಣ ನಾನವನಲ್ಲ ಅಂತ ಇವರು ಅವಲತ್ಕೊಳ್ತಾ ಇರೋದು ಒಂದೇ ಎರಡೇ ಮೂರೇ. ಸಿಕ್ಕಾಕೊಂಡ ತಕ್ಷಣ ಇವ್ರುಗಳು ಹೇಳುವಂಥದ್ದು ಒಂದು ಹೊಸ ಮಾತಿದೆ, ಒಂದು ಹೊಸ ಟ್ರೆಂಡ್ ಬಂದ್ಬಿಟ್ಟಿದೆ. ಏನು ಅಂತಂದರೆ ಹನಿ ಟ್ರ್ಯಾಪ್ಗೊಳಗಾಗ್ಬಿಟ್ಟಿದ್ದೀನಿ, ಹನಿ ಟ್ರ್ಯಾಪ್ ಆಗೋಗ್ಬಿಟ್ಟಿದೆ ಅಂತ ಬಂದ್ಬಿಟ್ಟು ಸಂತ್ರಸ್ತರ ಥರ ನಿಂತ್ಕೊಳ್ತಾರಲ್ಲ ಇವರೆಲ್ಲ. ಇವ್ರಿಗೆ ನಾವು ಏನು ಹೇಳೋದು? ಹನಿ ಟ್ರ್ಯಾಪಿಗೆ ಒಳಗಾಗು ಅಂತ ಹೇಳಿದವ್ರು ಯಾರು ಸರ್? ಯಾಕೆ ಇವರು ಹನಿ ಟ್ರ್ಯಾಪಿಗೆ ಒಳಗಾಗ್ತಿದ್ದಾರೆ?